ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಯುದ್ಧ ನೀತಿಗೆ ಅಮೆರಿಕ ಸೆನೆಟ್ ಬ್ರೇಕ್ ಹಾಕಿದೆ. ಕಾಂಗ್ರೆಸ್ ಅನುಮತಿ ಇಲ್ಲದೆ ಯಾವುದೇ ಸೇನಾ ಕಾರ್ಯಾಚರಣೆ ನಡೆಸಬಾರದು ಎಂಬ ಮಹತ್ವದ ನಿರ್ಣಯಕ್ಕೆ ಸೆನೆಟ್ ಅನುಮೋದನೆ ನೀಡಿದೆ. ಇರಾನ್ ವಿರುದ್ಧದ ಸೈನಿಕ ಕ್ರಮಗಳ ವಿಚಾರದಲ್ಲಿ ಈ ನಿರ್ಣಯ ವಿಶೇಷ ಮಹತ್ವ ಪಡೆದುಕೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಇರಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆ ಮತ್ತು ಯುದ್ಧ ನೀತಿಗೆ ಅಮೆರಿಕ ಸೆನೆಟ್ ಮಹತ್ವದ ತಡೆ ಒಡ್ಡಿದೆ. ನೋಡಿ, ಕಾಂಗ್ರೆಸ್ನ ಸ್ಪಷ್ಟ ಅನುಮೋದನೆ ಇಲ್ಲದೆ ಯಾವುದೇ ದೇಶದ ವಿರುದ್ಧ ಯುದ್ಧ ಅಥವಾ ದೀರ್ಘಕಾಲದ ಸೇನಾ ಕಾರ್ಯಾಚರಣೆ ನಡೆಸಬಾರದು ಅಂತ ಒತ್ತಾಯಿಸುವ ನಿರ್ಣಯವನ್ನ ಈಗ ಸೆನೆಟ್ ಅಂಗೀಕರಿಸಿದ್ದು, ಇದು ಟ್ರಂಪ್ ಆಡಳಿತಕ್ಕೆ ರಾಜಕೀಯವಾಗಿ ದೊಡ್ಡ ಹಿನ್ನಡೆಯಾಗಿ ಪರಿಣಮಿಸಿದೆ. ಇನ್ನು ನಡೆದಂತಹ ಮತದಾನದಲ್ಲಿ ನಿರ್ಣಯವು 50-48 ಮತಗಳ ಅಂತರದಲ್ಲಿ ಅಂಗೀಕಾರಗೊಂಡಿತು. ಈ ನಿರ್ಣಯದ ಪ್ರಕಾರ ಕಾಂಗ್ರೆಸ್ ಅಧಿಕೃತ ಅನುಮತಿ ನೀಡದೆ ಹೊರತು ಇರಾನ್ ವಿರುದ್ಧ ನಡೀತಾ ಇರುವಂತಹ ಶತ್ರುತ್ವದ ಕ್ರಮಗಳಿಂದ ಅಮೆರಿಕ ಸೇನೆಯನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಸೂಚಿಸಲಾಗಿದೆ. ಈ ನಿರ್ಣಯ ಕಾನೂನುಬದ್ಧವಾಗಿ ಅಧ್ಯಕ್ಷರ ಸಹಿಗೆ ಹೋಗೋದಿಲ್ಲ. ಯಾಕಂದ್ರೆ ಇದು ಕಾಂಕ್ರೀಟ್ ರೆಸಲ್ಯೂಷನ್ ಆಗಿದ್ದು ನೇರ ಕಾನೂನು ಜಾರಿಯ ಅಧಿಕಾರ ಹೊಂದಿಲ್ಲ. ಆದರೂ ಕೂಡ ಅಮೆರಿಕ ಕಾಂಗ್ರೆಸ್ನ 2 ಸದನಗಳು ಇರಾನ್ ಸಂಘರ್ಷದ ಬಗ್ಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿರೋದು ರಾಜಕೀಯವಾಗಿ ಮಹತ್ವ ಪಡೆದುಕೊಂಡಿದೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಸೇನಾ ದಾಳಿಗಳ ಬಳಿಕ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿತ್ತು. ಈ ಸಂಘರ್ಷ ಜಾಗತಿಕ ತೈಲ ಮಾರುಕಟ್ಟೆ, ಹಡಗು ಸಂಚಾರ, ಇಂಧನ ಬೆಲೆಗಳ ಮೇಲೂ ಕೂಡ ಪರಿಣಾಮ ಬೀರಿತ್ತು. ಈಗ ವಿಶೇಷವಾಗಿ ಹಾರ್ಮುಜ್ ಜಲಸಂಧಿ ಭದ್ರತೆ ಕುರಿತು ಕೂಡ ವಿಶ್ವದ ಹಲವು ರಾಷ್ಟ್ರಗಳು ಆತಂಕವನ್ನು ವ್ಯಕ್ತಪಡಿಸಿದ್ವು. ಸದ್ಯ ಸೆನೆಟ್ನಲ್ಲಿ ನಿರ್ಣಯ ಮಂಡನೆಗೆ ಮುಂದಾದಂತಹ ಡೆಮಾಕ್ರೆಟಿಕ್ ನಾಯಕ ಚಕ್ ಶೂಮರ್ ಯುದ್ಧದಂತಹ ಮಹತ್ವದ ನಿರ್ಧಾರಗಳನ್ನು ಅಧ್ಯಕ್ಷರು ಏಕಪಕ್ಷೀಯವಾಗಿ ತೆಗೆದುಕೊಳ್ಳಬಾರದು, ಅಮೆರಿಕ ಸಂವಿಧಾನದ ಪ್ರಕಾರ ಕಾಂಗ್ರೆಸ್ಗೆ ಇರುವ ಅಧಿಕಾರವನ್ನು ಗೌರವಿಸಬೇಕು ಅಂತ ಹೇಳಿದ್ದಾರೆ.